ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ದಸರಾ ಹಬ್ಬದ ನಿಮಿತ್ತ ದುರ್ಗಾ ದೌಡ್ ಕಾರ್ಯಕ್ರಮವನ್ನು ಕಳೆದ 2 ವರ್ಷಗಳಿಂದ ಲಕ್ಷ್ಮೇಶ್ವರ ಜನತೆಯ ಸಹಕಾರದಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದು, ಇದೀಗ 3ನೇ ವರ್ಷದ ಕಾರ್ಯಕ್ರಮ ಅಕ್ಟೋಬರ್ 3ರಿಂದ 11ರವರೆಗೆ ಜರುಗಲಿದೆ ಎಂದು ದಸರಾ ಉತ್ಸವ ಸಮಿತಿಯ ರೂವಾರಿ ಹಾಗೂ ಮುಖಂಡ ಗುರುನಾಥ ದಾನಪ್ಪನವರು ಹೇಳಿದರು. ಅವರು ಭಾನುವಾರ ಲಕ್ಷ್ಮೇಶ್ವರ ಪತ್ರಿಕಾ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಮಿತಿಯ ಮುಖಂಡ ಬಸವರಾಜ ಅರಳಿ, ಉತ್ಸವ ಸಮಿತಿ ಅಧ್ಯಕ್ಷ ದೇವೇಂದ್ರಪ್ಪ ಗಡಿಯದ, ಮಲ್ಲನಗೌಡ ಪಾಟೀಲ, ತಿಪ್ಪಣ್ಣ ಸೌಸಿ, ಯಲ್ಲಪ್ಪ ಕೋರ್ದಾಳ, ರಾಜಶೇಖರ್ ಶಿಗ್ಲಿಮಠ, ರಾಘವೇಂದ್ರ ಪೂಜಾರ, ರವಿ ಲಿಂಗಶೆಟ್ಟಿ, ನಾಗರತ್ನ ನಾಗಲೋಟಿ, ಮಲ್ಲವ್ವ ಜಡಿ, ಚೆನ್ನಮ್ಮ ಮಡಿವಾಳ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. 3ನೇ ವರ್ಷದ ಈ ದುರ್ಗಾ ದೌಡ್ ಕಾರ್ಯಕ್ರಮ ಕಳೆದ 2 ವರ್ಷದಲ್ಲಿ ನಾವು ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಮ್ಮೆಲ್ಲ ಸಂಘಟಕರು ನೆರವೇರಿಸಿ ಅದರ ಯಶಸ್ವಿಯನ್ನು ಮಾಡಿದ್ದನ್ನು ತಮ್ಮೆಲ್ಲರಿಗೂ ಕೂಡ ತಿಳಿದಂಥ ವಿಚಾರ. ಅದೇ ರೀತಿ ಈ ಸದ್ಯ 3ನೇ ವರ್ಷದ ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಕೂಡ ಧರ್ಮದ ಜಾಗೃತಿಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಮುತುರ್ಜನ ವಹಿಸಿಕೊಂಡು ಹಾಗೂ ಆಸಕ್ತಿಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮ ಈ ವರ್ಷ ನಾವು ಭಾಗವಹಿಸ್ತೇವೆ ಮತ್ತು ಯಶಸ್ವಿಯನ್ನು ಗೊಳಿಸ್ತೇವೆ ಅನ್ನುವಂಥದ್ದನ್ನು ತಮ್ಮ ಮುಖಾಂತರ ಪಟ್ಟಣದಲ್ಲಿರ್ತಕ್ಕಂಥ ಲಕ್ಷ್ಮೇಶ್ವರ ಪಟ್ಟಣದ ಮಹಾಜನತೆಗೂ ಹಾಗೂ ಗದಗ ಜಿಲ್ಲೆಯ ಮಹಾಜನತೆಗೂ ತಮ್ಮ ಮುಖಾಂತರ ಇವತ್ತು ನಾವೆಲ್ಲರೂ ಕೂಡ ತಿಳಿಸಲಿಕ್ಕೆ ಇಚ್ಛೆ ಪಡ್ತೀವಿ. ಆ ರೀತಿ ಹತೋಟಿಯನ್ನು ಇಟ್ಕೊಂಡು ಆ ಮನಸ್ಸನ್ನ ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ನಾವು ನೋಡ್ತೇವೆ, ದೇಹ ಗಟ್ಟಿ ಇರ್ಬೇಕಾದ್ರೆ ಮನಸ್ಸು ಬಹಳ ಗಟ್ಟಿಯಾಗಿರ್ಬೇಕಾಗುತ್ತೆ. ಗಟ್ಟಿಯಾಗಿರ್ಬೇಕಾದ್ರೆ ಇವತ್ತು ಉದಾಹರಣೆಗೆ ಬೆಳಗ್ಗೆ ಏಳ್ಬೇಕನ್ನುವಂತ ಒಂದು ಸದೃಢವಾದಂತ ಮನಸ್ಸು ಮಾಡಿದಾಗ ನಾವು ಬೆಳಗಿನ ಜಾವ ಹೇಳಕ್ಕೆ ಸಾಧ್ಯ. ಅದೇ ರೀತಿ 9 ದಿವಸದ ಪರ್ಯಂತ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನ ನೀಡುವುದರ ಜೊತೆಗೆ ಪ್ರತಿಯೊಂದು ಗುಡಿಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಅವರವರ ಪದ್ಧತಿಗಳ ಅನುಸಾರ ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ನಿರಂತರ 9 ದಿವಸ ಈ ಕಾರ್ಯಕ್ರಮ ಮಧ್ಯ 1-2 ದಿವಸ ಒಂದು ಧರ್ಮ ಸಭೆಗಳನ್ನ ಮಾಡಿ ಯಾರು ಮಹಾತ್ಮರ ಮುಖಾಂತರ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ನೀಡುವುದರ ಜೊತೆಗೆ ಈ ಕಾರ್ಯಕ್ರಮವನ್ನ ಮಾಡ್ಕೊಳ್ಬೇಕನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಆಯೋಜಕರು ಇದನ್ನ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ.